ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಶೇಷವಾಗಿ ನಾಳೆ ನಮಗೆ ಹುಣ್ಣಿಮೆಯಲ್ಲಿ ಚಿತ್ರಾ ನಕ್ಷತ್ರವೂ ಇರುತ್ತೆ. ಜನರಲಿ ಹಾಗೆ ಇರಬೇಕಂತೆ. ಯಾವ ಹುಣ್ಣಿಮೆಯಲ್ಲಿ ಯಾವ ನಕ್ಷತ್ರ ಇದೆಯೋ ಅದನ್ನ ಆ ತಿಂಗಳು ಅಂದ್ರೆ ಚೈತ್ರ ಮಾಸ ಅಂತ, ಚೈತ್ರ ಮಾಸಕ್ಕೆ ಮಧುಮಾಸ ಅಂತ ಪ್ರಾಚೀನರು ಮಧುಮಾಸ ಅಂತನೂ ಅದು ಮಧುಮಾಸ ಅಂತ ಕರೀತಾ ಇದ್ರು. ಸೊ ವಿಶೇಷವಾಗಿ ಅವತ್ತಿನ ದಿವಸ ನಮ್ಮ ಹನುಮಂತ ದೇವರು ಅಂಜನ ಮತ್ತು ಕೇಸರಿಯಲ್ಲಿ ಅವತಾರ ತಾಳಿದ್ದು ಮಾತ್ರ ಅಲ್ಲ, ಅದೇ ರೂಪದಿಂದ ಮುಖ್ಯಪ್ರಾಣರ ಇಲ್ಲದ ಜಾಗನೇ ಇಲ್ಲ. ಇದ್ರೂ ಆ ರೂಪ ಲಕ್ಷಣ ರಾಮಾವತಾರದಲ್ಲಿ ಹೇಗಿದ್ರು ಅದೇ ಲಕ್ಷಣದಿಂದ ಇವತ್ತು ಇದ್ದಾರೆ. ಇವತ್ತು ಈ ಭೂಮಿಯಲ್ಲಿ ಆ ರೂಪದಿಂದ ಇದ್ದಾರೆ. ಎಲ್ಲಿ ಎಲ್ಲಿ ರಾಮನಾಮ ಇದೆಯೋ ಅಲ್ಲಿ ವಿಶೇಷವಾಗಿ ಆ ರೂಪದಿಂದ, ಎಲ್ಲಾ ರೂಪದಿಂದ ಇದ್ರು ವಿಶೇಷವಾಗಿ ಹನುಮಂತನಾಗಿದ್ದು ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಹೇಳ್ತೀವಲ್ಲ, ಅವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಅದು ನಮಗೆ ಕೊಡ್ತಾ ಇರ್ತೆ. ಅವರ ಅನುಗ್ರಹ, ದೇವರ ಅನುಗ್ರಹ ವಾಯುದೇವರ ಮೂಲಕವಾಗಿ ಹನುಮಂತನಾಗಿ ಬಂದು ಅದು ಮಾಡಿದ್ದಾರೆ. ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ನಾವು ವಿಭೂತಿ ಸಂಧಿ ಅಲ್ಲಿನೂ ಹಾಗೆ ಬರದ ವಿಭೂತಿ ಅಂದ್ರೂ ಅದೇ ನೋಡಿದ್ದೀವಲ್ಲ, ಒಬ್ಬೊಬ್ಬರಲ್ಲಿ ನಿಂತು ಆಯಾ ಕಾರ್ಯಗಳನ್ನ, ಬಲ ಕಾರ್ಯಗಳನ್ನ, ಎಲ್ಲಾ ಕಾರ್ಯಗಳನ್ನು ದೇವರು ಮಾಡಿಸ್ತಾನ ಅಂತ ನೋಡ್ತಾ ಬಂದಿದ್ದೀವಿ ನಾವು. 33rd ಪದ್ಯ ಆಯ್ತು. 34th ಪದ್ಯ, 33rd 33ನೇ ಪದ್ಯದಲ್ಲಿ ಕೊನೆಯಲ್ಲಿ ಏನು ವಿಶೇಷ ಅಲ್ಲಿ ಅಂದ್ರೆ, ಇಷ್ಟು ತನಕ ನಾವು ಹೇಳಿದ್ದು ದಾಸರು ಹೇಳ್ತಾರ 32 ಪದ್ಯಗಳಲ್ಲಿ ವಿಭೂತಿ ಸಂಧಿಯಲ್ಲಿ ದೇವರ ವಿಭೂತಿಗಳು ವಿವಿಧವಾಗಿ ಅಷ್ಟೊಂದಿಲ್ಲ. ಕೃಷ್ಣ ಹೇಳುವಂತೆ ಎಷ್ಟು ಅನೇಕ ವಿಭೂತಿ ರೂಪ, ಕೌಂಟ್ಲೆಸ್, ಅಷ್ಟು ರೂಪದಿಂದ ದೇವರು ಇದ್ದಾನೆ. ಸೊ ಅದರಲ್ಲಿ ಕೆಲವೊಂದನ್ನ ಮುಖ್ಯವಾಗಿ ಸನ್ನಿಧಾನ ಇರುವಂಥದ್ದನ್ನ ಕೊಟ್ಟು ಕೊನೆಯನ್ನು ಏನ್ ಹೇಳಿದಾರಂದ್ರೆ, ಎಲ್ಲಿ ನೋಡಬೇಕು, ಒಬ್ಬೊಬ್ಬರಲ್ಲಿ ನೋಡು, ಇದರಲ್ಲಿ ನೋಡು, ಅದಲ್ಲಿ ನೋಡು, ಅದಲ್ಲಿ ಏನಂತ ನೋಡಬೇಕು ಅಂದ್ರೆ ಅಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ. ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ. ಅಂದ್ರೆ ನಮ್ಮ ಕಣ್ಮುಂದೆ ಇರಬೇಕು ಅಂತಿಲ್ಲ, ಎಲ್ಲ ನೋಡಿದ್ದೀವಿ. ಮತ್ತು ಕಣ್ಣು ಮುಚ್ಚಿ ನೋಡಿದ್ದಾಗ ನನ್ನ ಒಳಗೆ ಇರುವಂತ ಅಂತರ್ಯಾಮಿ, ನನ್ನನ್ನ ನಿಯಮನ ಮಾಡುವನು, ನನ್ನ ಜೊತೆ ಯಾವತ್ತು ಎಡಬಿಡದೆ ಅನಾದಿ ಕಾಲದಿಂದ ಈ ದೇಹ ಹೋದರೆ ಇನ್ನೊಂದು ದೇಹ ಬರುತ್ತಾ, ಅಲ್ಲಿನೂ ನಾವಂದ್ರೆ ಜೀವ ತಾನೆ, ದೇಹ ಅಲ್ಲ. ಸೊ ಅಲ್ಲಿ ದೇವರು ಇರ್ತಾನೆ ಬಿಂಬರೂಪದಲ್ಲಿ. ಅದೇ ಬಿಂಬರೂಪನಾದಂಥ ಭಗವಂತನೇ ಅನೇಕ ವಸ್ತು ವ್ಯಕ್ತಿಗಳಲ್ಲಿ ಅನೇಕ ರೂಪದಿಂದ ಅನೇಕ ಇದಾಗಿದ್ದಾನೆ. ಅವನಲ್ಲಿ ಭೇದ ಇಲ್ಲ, ಅವನಲ್ಲಿ ಚಿಂತನೆ ಮಾಡು. ತುಂಬಿಹನೆಂದು ಚಿಂತಿಸೋ ಬಿಂಬರೂಪದಲ್ಲಿ ಅಂತ ಹೊಡಿದ್ದಾರೆ. ಸರಿ, ಬಿಂಬರೂಪ ನಾವು ಕೇಳ್ತಾನೆ ಬಂದಿದ್ದೀವಿ. ಬಿಂಬ, ಪ್ರತಿಬಿಂಬ, ಬಿಂಬರೂಪ, ಪ್ರತಿಬಿಂಬ, ಬಿಂಬ ಅಂತ. ಇದು ಏನು ಬಿಂಬರೂಪ? ಇದರಿಂದ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ದಾಸರು ನಮಗೆ ಒಂದು ಒಳ್ಳೆಯ ಉದಾಹರಣೆ, ಇದು ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿರತ್ತೆ. ನಾವು ಇದನ್ನ ಬಳಸ್ತೀವಿ. ನಾವು ಎಸ್ಪೆಷಲಿ ಯಾವುದೇ ಹಬ್ಬಗಳು ಏನೇ ಆಗಲಿ ಒಂದು ಕನ್ನಡಿ ಇಟ್ಕೊಳ್ತೀವಿ. ಹಬ್ಬ ಅಂತಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡೋದೇ ಆ ಕನ್ನಡಿಯನ್ನು ನೋಡೋದೇ ಮಾಡ್ತೀವಿ ಅಲ್ವಾ. ಕನ್ನಡಿ ಮಂಗಳ ವಸ್ತು ಅಂತನೂ ನಾವು ಅದನ್ನ ನಾವು ಹಳದಿ ಕುಂಕುಮ ಕೊಡುವಾಗ ಕನ್ನಡಿ ಕೊಡೋದು,
ಈ ವಿಶೇಷ ದಿನಗಳಲ್ಲಿ ಇದು ಮಾಡ್ತೀವಿ ನಾವು, ಕನ್ನಡಿಯನ್ನ ಹಿಂದೆ ಇಡೋದು ಇತ್ಯಾದಿಗಳನ್ನು ನಾವು ಮಾಡ್ತೀವಿ. ವಿಷಯ ಬಂದಾಗ ಹೊಸ ವರ್ಷ ಕನ್ನಡಿ ಮುಂದೆ ಎಲ್ಲಾ ಪದಾರ್ಥವನ್ನು ಇಡೋದು. ಸೊ ಈ ಕನ್ನಡಿ ಎಂಬುದು ಆ ಮಂಗಳ ವಸ್ತು. ಸೊ ಏನಿದು ಕನ್ನಡಿ? ಇದನ್ನ ಈ ವರ್ಷಲಿ ಹೇಳ್ತಾರೆ. ಈ ಪದ್ಯ ಹೀಗಿದೆ: ಕನ್ನಡಿಯ ಕೈ ಹಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪುದು ಜನ್ಯವಾದುದರಿಂದ ಪ್ರತಿಬಿಂಬನ್ನಮಯದಾನೆಂದರಿದು ಪೂಜಿಸಲು ಕೈಕೊಂಬ ಅಂತ ಹೇಳ್ತಾ ಇದ್ದಾರೆ. ದೇವರು ಕೈಗೊಂಬ. ಇದು ಹಿಂದೇನೋ ನೋಡಿದೀವಿ. ಕೈಗೊಂಬ ಅಂದ್ರೆ ಏನು? ದೇವರು ತಗೊಳ್ತಾನೆ, ಏನು ನಾವು ಕೊಟ್ರೆ ಅವನು ತಗೊಳ್ತಾನೆ. ಇದೇನು ಎಲ್ಲರಿಗೆ ನಾವು ಕೊಡ್ತೀವಿ, ಎಲ್ಲರೂ ಕೈ ಕೊಂಬ, ಎಲ್ಲರೂ ತಗೊಳ್ತಾನೆ, ದೇವರು ತಗೊಳ್ತಾನೆ. ಏನು ವ್ಯತ್ಯಾಸ ಅಂದ್ರೆ, ದೊಡ್ಡ ವ್ಯತ್ಯಾಸ ಏನು ಅಂದ್ರೆ ಎಲ್ಲವೂ ಅವನದ್ದೇ, ಎಲ್ಲವೂ ಅವನದ್ದೇ, ಯಾವುದು ಬೇರೆ ಯಾರ್ದು ಅಲ್ಲ. ಅವನು ಸೃಷ್ಟಿ ಮಾಡೋದು, ಆ ಅನಾದಿ ವಸ್ತುಗಳು ಜೀವ ಇದ್ದರೆ ಅದನ್ನ ನಿಯಮನ ಮಾಡೋದು, ಅದರಲ್ಲಿ ನಿಂತು ಅವನು ಮಾಡೋದು, ಎಲ್ಲವೂ ಅವನದ್ದೇ. ಆದ ಮೇಲೆ ಅವನಿಗೆ ನಾವೇನು ಕೊಡೋದು? ನಾವು ಕೊಟ್ರೆ ಅವನು ಯಾಕೆ ತಕ್ಕೋಬೇಕು? ನಮ್ಮ ವಸ್ತುವನ್ನೇ ನಮ್ಮ ಮನೆಗೆ ಬಂದು ನಮಗೆ ನಮ್ಮ ಬೀರೋ ತೆಗೆದು ನಮಗೆ ನಮ್ಮ ಸೀರೆಯನ್ನ ನಮಗೆ ಕೊಟ್ರೆ ಸಿಟ್ಟು ಬರುತ್ತೆ. ಏನು ಎಂತ ಅಹಂಕಾರ ಇದು ಅಂತ ಸಿಟ್ಟು ಬರುತ್ತೆ ನಮಗೆ ಅಲ್ವಾ? ಹಾಗಿರುವಾಗ ನಾವೇನ್ ಮಾಡೋದು? ನಾವು ಎಲ್ಲವೂ ಕೊಡ್ತೀವಿ. ನಾವು ದೇವರಿಗೆ ಇದು ಹಾಕಿದ್ದೀವಿ, ಇದು ಮಾಡ್ತೀವಿ, ಈ ಅರ್ಚನೆ ಮಾಡಿದ್ದೀವಿ, ಈ ಸೇವೆ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂದ್ರೆ ದೇವರದ್ದೇ ಎಲ್ಲವೂ ಆಗಿದೆ. ಇದ್ರನು ಅವನು ಭಕ್ತಿಯನ್ನ ನೋಡಿ ಸ್ವೀಕಾರ ಅದನ್ನು ಮಾಡ್ತಾನೆ. ಹೇಗೆ ಒಂದು ತಾಯಿ ಮಕ್ಕಳು ಆಟ ಆಡುವಾಗ ಮಗು ಏನೋ ಮಾಡುತ್ತಲ್ಲ, ಮಾಡಿ ಅಮ್ಮ ನಿನಗೆ ಇದು ಅನ್ನ ಹಾಕ್ತೀನಿ, ಇದು ಬಡಿಸ್ತೀನಿ ಅದು ಅಂದ್ರೆ ತಾಯಿ ಪ್ರಿಟೆನ್ಸ್. ಯಾಕೆ? ಮಗು ಜೊತೆಲಿ ಆಟ, ಮಗು ಪ್ರೀತಿ ತೋರ್ಸತ್ತ ಅಮ್ಮನಿಗೆ. ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಅದಕ್ಕೆ ಅವಳು ಮುದ್ದು ಮಾಡ್ತಾಳೆ, ಅಪ್ಪಿಕೊಳ್ತಾಳೆ. ಹಾಗೇನೆ ದೇವರು ನಮ್ಗೆ ತುಚ್ಛೋಪಮಾನ. ದೇವರು ಒಂದು ಕ್ಷುದ್ರವಾದಂತಹ ತಾಯಿಗೆ ಏನು ಜ್ಞಾನ ಅಷ್ಟೆಲ್ಲ ಇರೋದಿಲ್ಲ. ಆ ತಾಯಿಯೇ ಮಾಡುವಾಗ ಈ ಜಗತ್ತಿಗೆ ತಂದೆ ತಾಯಿ ಆದಂತ ಭಗವಂತ, ನಾವು ಎಲ್ಲರೂ ಅವನ ಮಕ್ಕಳು, ಅವನು ಸ್ವೀಕಾರ ಮಾಡೇ ಮಾಡ್ತಾನೆ. ಏನು ಮುಖ್ಯ? ಭಕ್ತಿ ಮುಖ್ಯ. ಹೇಗೆ ಭಕ್ತಿ ಇರಬೇಕು? ನನ್ನ ಒಳಗಿದ್ದು ಮಾಡಿಸಿ ಇದು ಹೇಗೆ ಇರಬೇಕು? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕನ್ನಡಿಯ ಕೈ ಹಿಡಿದು ನೋಡಲು. ಕನ್ನಡಿ ತಗೊಳ್ತೀವಿ, ಕೈಗೆ ಕನ್ನಡಿ ನೋಡೋದು ಎಲ್ಲರೂ ನೋಡ್ತೀವಲ್ಲ. ಕನ್ನಡಿ ನೋಡುವಾಗ ಏನು? ಕನ್ನಡಿ ನೋಡಿದ್ರೆ ಆ ಕನ್ನಡಿಯಲ್ಲಿ ಏನು ಕಾಣ್ತೀವಿ ನಾವು? ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನ ಕಾಣುತ್ತೀವಿ, ನಮ್ಮನ್ನ ಕಾಣೋದಿಲ್ಲ. ಅದು ನಮ್ಮ ಪ್ರತಿಬಿಂಬ, ಅದು ನಾವಲ್ಲ. ಗೊತ್ತಾಗತ್ತಲ್ಲ ನಮಗೆ. ಯಾಕಂದ್ರೆ ನೋಡಿ, ಕನ್ನಡಿಯ ಕೈ ಹಿಡಿದು ನೋಡಲು ತನ್ನಿರವು ಸವ್ಯ ಅಪಸವ್ಯಾದಿ ಕಣ್ಣಿಗೊಪ್ಪುವ ತೆರದಿ ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿರುವಂತ ಅದು ಪ್ರತಿಬಿಂಬದ ಲಕ್ಷಣ ಅಂತ ಹೇಳ್ತಾರೆ. ನಾವು ಬಿಂಬ ಅಂದ್ರೆ ಇದು ಪ್ರತಿಬಿಂಬ ಅಂದ್ರೆ ನಾವು ಕನ್ನಡಿಯಲ್ಲಿ ಆ ಒಂದು ರಿಫ್ಲೆಕ್ಷನ್ ಪ್ರತಿಬಿಂಬದ ಲಕ್ಷಣ ಯಾವತ್ತು ಕನ್ನಡಿಯ ಪ್ರತಿಬಿಂಬ ಅಲ್ಲ, ಕನ್ನಡಿಯಲ್ಲಿ ಪ್ರತಿಬಿಂಬ ಆಗತ್ತೆ. ಸೊ ಆ ಪ್ರತಿಬಿಂಬ ಹೇಗಿರುತ್ತೆ? ರಿಫ್ಲೆಕ್ಷನ್. ಅದು ಹೇಗಿರುತ್ತೆ? ಅದು ನಾವಾ? ಅಲ್ಲ, ಅದು ನಮ್ಮ ರಿಫ್ಲೆಕ್ಷನ್. ಯಾಕೆ ನಾವಲ್ಲ? ಅದು ಅಂದ್ರೆ ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ಲೆಫ್ಟ್ ಅಲ್ಲ, ಅದಕ್ಕೆ ರೈಟ್. ನಮ್ಮ ರೈಟ್ ಅಲ್ಲ, ಅದಕ್ಕೆ ಲೆಫ್ಟ್. ನಮ್ಮಲ್ಲಿ ಒಂದು ಏನೋ ಸೆಂಟ್ ಹಾಕೊಂಡಿದ್ದೀವಿ, ಇವತ್ತು ಸೆಂಟ್ ಹಾಕೊಂಡು ಮಲ್ಲಿಗೆ ಹೂ ಇಟ್ಕೊಂಡಿದ್ದೀವಿ. ಆ ಪ್ರತಿಬಿಂಬದಲ್ಲಿ ಏನಾದ್ರು ವಾಸನೆ ಬರುತ್ತಾ? ಏನೂ ಬರೋದಿಲ್ಲ. ನಾವು ಕೈ ಅಲ್ಲಾಡಿಸಿದ್ರೆ ಅದು ನಾವು ಈ ಕೈ ಅಲ್ಲಾಡಿಸೋದು ಆ ಕೈಯನ್ನಲ್ಲಾಡಿಸೋದು. ಸೊ ವ್ಯತ್ಯಾಸ ಕಾಣುತ್ತೆ. ಅದೇ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಏನು ಕಾಣುತ್ತೆ? ಇದರಲ್ಲಿ ಕನ್ನಡಿ ನೋಡೋದು ಅಂದ್ರೆ ಏನು ಆಗುತ್ತೆ? ಕನ್ನಡಿಯಲ್ಲಿ ಇರುವಂತ ರಿಫ್ಲೆಕ್ಷನ್ ಇದಲ್ಲ, ಅದು ನಮ್ಮ ಅಧೀನ. ನಾವು ಹೇಗೆ ಮಾಡ್ತೀವೋ ಹಾಗೆ ನಾವು ಅಲಂಕಾರ ಮಾಡಿಕೊಂಡು ಅಸುಮೆ ಕನ್ನಡಿ ಸ್ವಚ್ಛವಾಗಿರ್ಬೇಕಲ್ವಾ? ಕನ್ನಡಿಯಲ್ಲಿ ಒಂದೇ ಮಿರರಲ್ಲಿ ಇದೆಲ್ಲ ಹಾಕ್ತಾರೆ, ಅದರಲ್ಲಿ ಇರುವಂತ ರಸಾಯನಗಳು ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ಮಿರರ್ಸ್ ಇರುತ್ತೆ. ಅದು ಒಂದು ಆದ್ರೆ ಅಸೂಮ್ ದಟ್ ಇಸ್ ಅ ಪರ್ಫೆಕ್ಟ್ಲಿ ಫೈನ್ ಕನ್ನಡಿ, ಒಳ್ಳೆ ಒಂದು ಕನ್ನಡಿ, ಜಾತಿಯ ಕನ್ನಡಿ ಅಂತ ತಗೊಳ್ಳಿ. ಇದ್ರನ್ನ ಅದ ಮೇಲೆ ಕೊಳಕಿದ್ರ ಅದು ಏನು ತೋರ್ಸೋದಿಲ್ಲ. ಸೊ ವಿ ಆರ್ ಅಸ್ಯೂಮಿಂಗ್ ಎವ್ರಿಥಿಂಗ್ ಬೀಯಿಂಗ್ ಪರ್ಫೆಕ್ಟ್
ಅದು ಏನನ್ನ ತೋರಿಸುತ್ತೆ, ಅದು ನಮಗೆ ಲೆಫ್ಟ್ ರೈಟ್ ಲೆಫ್ಟ್ ಅನ್ನ ಹಾಗೆ ತೋರಿಸುತ್ತೆ. ಅದು ರಿಫ್ಲೆಕ್ಟ್ ಆಗತ್ತೆ. ಸೊ ಹಾಗೇನೆ ನಾವು ಮುಖ ನೋಡೋವಾಗ ಹಾಗೆ ಅದು ಕಾಣುತ್ತೆ. ಸೊ ಏನೆಲ್ಲಿ ಮುಖ್ಯ ಆಗತ್ತೆ, ಅದರಲ್ಲಿ ಕಾಣುವ ರಿಫ್ಲೆಕ್ಷನ್ ನಮ್ಮ ಅಧೀನವಾಗಿದೆ. ನಾವು ಚೆಂದಾಗೆ ಡ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನಾವು ಹಾಗೆ ಎದ್ದು ಹಾಗೆ ಬಂದ್ರೆ, ಹಾಸಿಗೆಯಿಂದ ಎದ್ದು ಹಾಗೆ ಬಂದ್ರೆ ಹಾಗೆ ಎಲ್ಲರಿಗೆ ಗೊತ್ತು ಹೇಗೆ ಕಾಣ್ತೀನಿ ಅಂತ. ಸೊ ಅದು ಬಿಂಬ ಹೇಗಿದೆಯೋ ರಿಫ್ಲೆಕ್ಷನ್ ಹಾಗೆ ಇರುತ್ತೆ. ಹಾಗೆ ಅಂತ ಹೇಳ್ತೀವಿ, ಹಾಗೆ ಇರುತ್ತ. ಆದರೆ ಅದು ಬೇರೆ, ಒಂದೇ ಅಲ್ಲ. ಹೇಗೆ ಹೇಳ್ತೀರ, ಅದೇ ಹೇಳಿದ್ದೀವಿಲ್ಲ, ಇಲ್ಲಿ ವಾಸನೆ ಸೆಂಟ್ ಹಾಕು ಮಲ್ಲಿ ಹೂ ಇಟ್ಕೊಂಡಿದ್ದೀವಿ, ಅಲ್ಲಿ ವಾಸನೆ ಇಲ್ಲ, ಇಲ್ಲಿ ಲೆಫ್ಟು ಅದು ರೈಟು, ಇದು ರೈಟು ಅದು ಲೆಫ್ಟು. ನಾವು ಕೈಯೆಲ್ಲ ಸಿದರ್ನೆ ಅದು ಮಾಡುತ್ತೆ, ಇಲ್ಲದ ಅದು ಮಾಡೋದಿಲ್ಲ. ನಾವು ಬಾಯಿ ತೆಗೆದ್ರೆ ಅದು ಬಾಯಿ ತೆಗೆಯುತ್ತೆ, ರಿಫ್ಲೆಕ್ಷನ್. ಸೊ ಬೇರೆ ಎಂಬುದು ಗೊತ್ತಾಗತ್ತೆ. ಸೊ ಬಿಂಬನಲ್ಲಿ ಏನು ನೋಡತ್ತೆ, ಬಿಂಬನಲ್ಲಿ ಚಿಂತಿಸು ಬಿಂಬ ರೂಪದಲ್ಲಿ ಹಿಂದಿನ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಹೇಗೆ ಚಿಂತನೆ ಮಾಡಿದ ಕೈಗೊಂಬ, ಹೇಗೆ ಚಿಂತನೆ ಮಾಡಬೇಕು ನಮ್ಮಲ್ಲಿ ಇರುವಂತ ಈ ಭಗವಂತನನ್ನ ಬಿಂಬ ಅಂತ ಚಿಂತನೆ ಮಾಡಿ, ಅವನ ಬಿಂಬನಾದರೆ ನಾವು ಪ್ರತಿಬಿಂಬರು. ಇದು ಶ್ರುತಿಗಳಲ್ಲೇ ಬರುವಂಥದ್ದು. ರೂಪಂ ಇದೆಲ್ಲ ನೀವು ಉಪನಿಷತ್ ಇದರಲ್ಲಿ ಕೇಳಿರ್ತೀರಾ. ರೂಪಂ ರೂಪಂ ಬಭೂವ ಅಂತ ದೇವರ ಪ್ರತಿರೂಪಗಳು ಎಲ್ಲವೂ ಜಡವೂ ಹೌದು. ಜಡ ಜೀವ, ನಾವು ಜಡ ಬಗ್ಗೆ ಮಾತಾಡೋದಿಲ್ಲ, ಅದಕ್ಕೇನು ಸಾಧನೆ ಇದೆ, ನಮಗೆ ಸಾಧನೆ ಇದೆ. ಸೊ ನಾವು ಪ್ರತಿಬಿಂಬರು ದೇವರಿಗೆ. ನಾನು ಅಂದ್ರೆ ಏನಾಯ್ತು, ಪ್ರತಿಬಿಂಬ ಬಿಂಬ ಅಂದ್ರೆ ಏನಾಯ್ತು ಹೇಳಿದಂತೆ ಅಧೀನ. ದೇವರು ಮಾಡಿಸಿದ್ರೆ ನಮ್ಮಲ್ಲಿ ಅದು ಮೂಡುತ್ತೆ. ಸೊ ದೇವರ ಅಧೀನವಾಗಿಯೇ ಎಲ್ಲ ಉಳಿತೀವಿ ಅಂತ ಅದು ಹಾಗೆ ಏನು ಫಸ್ಟ್ ಚಿಂತನೆ, ನಾನು ಬೇರೆ ದೇವರು ಬೇರೆ ಅಂತ ಬರಬೇಕು. ವಿಲಕ್ಷಣ, ನಾನು ಬೇರೆ ಅವನು ಬೇರೆ ಅಂತ ಪಕ್ಕದ ಮನೆ ಸೂಪರ್ ಹ್ಯೂಮನ್ ಬೈಯಿಂಗ್ ಇರ್ತಾನೆ. ಯಾರೋ ಹೇಳ್ತಾರಲ್ಲ, ಟಿವಿಗಳಲ್ಲಿ ಬರುತ್ತಲ್ಲ, ಏನ್ ಹೇಳ್ತಾರಂದ್ರೆ, ರಾಮದೇವ್ರ ಅಯೋಧ್ಯೆಗೆ ಹೋಗ್ತಾರೆ, ರಾಮ ಮಂದಿರ ಎಲ್ಲ ನೋಡ್ತಾರೆ. ನೋಡಿ ಬಂದು ಅವ್ರು ಏನ್ ಹೇಳೋದು ಅಂದ್ರೆ, ರಾಮ ನಾನು ಒಪ್ತೀನಿ, ರಾಮ ಇಸ್ ಅ ಸೂಪರ್ ಹ್ಯೂಮನ್ ಅಂತ. ಹಾಗಲ್ಲ ಅಂತಾರೆ. ಸೂಪರ್ ಹ್ಯೂಮನಿಗೆ ಎಲ್ಲದರಿಂದಲೂ ವಿಲಕ್ಷಣ ದೇವರೊಬ್ಬನೇ ಬಿಂಬ. ಅವನು ಎಲ್ಲದರಿಂದಲೂ ವಿಲಕ್ಷಣನಾಗಿ ಇದ್ದಾನೆ. ಅವನು ಬೇರೆ, ನಾನು ಬೇರೆ, ಅವನು ಬೇರೆ. ಸರಿ, ನಾನು ಬೇರೆ ರೀ, ನೀವು ಬೇರೆ ರೀ, ಹಾಗ ದೇವರೊಂದು ಇಲ್ಲ. ನಾನು ನಿಮ್ಮ ಅಧೀನವಾಗಿ ಇಲ್ಲವೇ ಇಲ್ಲ. ಆದ್ರೆ ನಾನು ದೇವರ ಅಧೀನ. ನಾನು ಮಾತ್ರ ಅಲ್ಲ, ನೀವು ಅಧೀನ, ಎಲ್ಲರೂ ಅಧೀನ. ಯಾವ ಕಾಂಟಿನೆಂಟ್ ಇದ್ರು ಎಲ್ರೂ ಅಧೀನ. ಅದು ಮಾತ್ರ ಅಲ್ಲ, ಈ ಜಗತ್ತು, ಈ ಜಡ ಪ್ರಪಂಚ ಅದು ದೇವರ ಅಧೀನವಾಗೇ ಇದೆ ಅಂತ. ಇದನ್ನ ಕೃಷ್ಣ ಗೀತೆಯಲ್ಲಿ 15ನೇ ಚಾಪ್ಟರ್ ನಾವು ಎಲ್ಲರೂ ಹೇಳ್ತೀವಿ. ಪುರುಷೋತ್ತಮ ಯೋಗದಲ್ಲಿ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಂ. ಅದೇ ಅಲ್ಲಿ ಅವನೇ ಹೇಳ್ಕೊಂಡಿದ್ದಾನೆ, ಕೃಷ್ಣನೇ ಹೇಳ್ಕೊಂಡ, ನಾನು ಈ ಜಡಕ್ಕಿಂತ, ಈ ಜಡ ಜೀವ, ಈ ಪ್ರಪಂಚಕ್ಕಿಂತ ನಾನು ವಿಲಕ್ಷಣನಾಗಿದ್ದೀನಿ, ನಾನೇ ಪುರುಷೋತ್ತಮನಾಗಿದ್ದೀನಿ. ಅದೇ ಇದು ನಾನೇ ಪುರುಷ, ನಾನೇ ಹೇಳೋದು ಇಲ್ಲ. ಆ ಲೋಕೆ ವೇದೆ ಅಂದ್ರೆ ಆ ಎಲ್ಲ ಸ್ಮೃತಿ ಗ್ರಂಥಗಳು, ಆ ಶ್ರುತಿ ಗ್ರಂಥಗಳು ಎಲ್ಲದಲ್ಲೇನೋ ಅದೇನೇ ಹೇಳಲ್ಪಟ್ಟಿದೆ, ಅದೇ ಪ್ರಸಿದ್ಧವಾಗಿದೆ, ಅದೇ ಇದೆ. ಸೊ ನಾನು ಬೇರೆ ಅಂತ ಅಲ್ಲಿ ಅವನು ಹೇಳ್ಕೊಂಡೆ, ಕೃಷ್ಣನೇ ಅನ್ನೋ ಮಾತೆ. ಸೊ ಅದು ದೇವರು ಎಂಬುವನು ಬೇರೆ, ವಿಲಕ್ಷಣವಾಗಿದ್ದಾನೆ. ಅವನೇ ಎಲ್ಲರಿಗೇನು ಬಿಂಬನಾಗಿದ್ದಾನೆ. ನಾನು ಪ್ರತಿಬಿಂಬ ಅಂತ ಚಿಂತನೆ ಮಾಡಬೇಕು. ಬಿಂಬ ಪ್ರತಿಬಿಂಬ, ಈ ಬಿಂಬ ಪ್ರತಿಬಿಂಬಕ್ಕೆ ಇದು ಹೇಳ್ತಾರೆ ತನ್ನಿರವು ಸವ್ಯ. ಹೇಗೆ ಗೊತ್ತಾಯ್ತು ಡಿಫರೆನ್ಸ್? ತನ್ನಿರವು ಅಂದ್ರೆ ಆ ಪ್ರತಿಬಿಂಬ, ಅದೇ ಹೇಳ್ತಾರೆ, ಕನ್ನಡಿಯ ಕೈ ಹಿಡಿದು ನೋಡಲು ತನ್ನಿರವು, ನನ್ನ ರಿಫ್ಲೆಕ್ಷನ್, ತನ್ನಿರವು ಸವ್ಯ ಅಪಸವ್ಯಾದಿ ಕಣ್ಣಿಗೊಪ್ಪುವುದೇ. ಸವ್ಯ ಅಪಸವ್ಯ ಅಂದ್ರೆ ಏನು ನಾವು ಕೇಳಿರ್ತೀವಿ. ಸವ್ಯ ಸಾಚಿ ಅರ್ಜುನನ್ಗೆ ಹೇಳ್ತಾರಲ್ಲ, 2 ಕೈಯಿಂದ ಅವ್ನು ಬಾಣ ಬಿಡ್ತಾನಂತ. ನಾಟ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಮಾತ್ರ ಅಲ್ಲ, ರೈಟ್ ಹ್ಯಾಂಡಲ್ಲೂ ಬಿಡ್ತಾನೆ. ಯಾಕೆ ಬೇಕಾದ್ರೆ ಅವನು ಬಿಡ್ತಾನೆ, ಅರ್ಜುನನ ಸಾಮರ್ಥ್ಯ ಹೇಳುವಾಗ. ಸೊ ಹಾಗೆ ಸವ್ಯ ಅಪಸವ್ಯ ಅಂದ್ರೆ ಲೆಫ್ಟ್ ಆ್ಯಂಡ್ ರೈಟ್. ಇದು ಕಾಂಟೆಕ್ಚುಲಿ ಸವ್ಯ ಅಂಬೋದನ್ನ ಲೆಫ್ಟ್ ಅಂತ ಹೇಳ್ತಾರೆ, ಕೆಲವು ಕಡೆ ಸವ್ಯ ಅಂಬೋದನ್ನ ರೈಟ್ ಅಂತ ಹೇಳ್ತಾರೆ. ದಟ್ ಡಸಂಟ್ ಮ್ಯಾಟರ್. ಸವ್ಯ ಅಪಸವ್ಯ ಅಂದ್ರೆ ಲೆಫ್ಟ್ ಅಂಡ್ ರೈಟ್, ದ ಸೈಡ್ಸ್ ಅಂತ ಅರ್ಥ ಅಷ್ಟೇ.
ಸೊ ಲೆಫ್ಟ್ ಸೈಡ್ ಲುಕ್ಸ್ ಲೈಕ್ ರೈಟ್ ಸೈಡ್ ಲುಕ್ಸ್ ಲೈಕ್ ಲೆಫ್ಟ್ ಸೈಡ್. ಸೊ ತನ್ನಿರವು ಸವ್ಯ ಅಪಸವ್ಯಾದಿ ಕಣ್ಣಿಗೊಪ್ಪುವ ತೆರದಿ. ಹಾಗಿದೆ ಯಾರು ಕನ್ನಡಿಗೆ ಕೈಬಿಡಿದು ನೋಡಲು ತನ್ನಿರವು ಸವ್ಯ ಅಪಸವ್ಯಾದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರು ತಿಪ್ಪುದು. ನಮಗೆ ನಿಮಗೆ ಅಂತಲ್ಲ. ಇವಾಗ ಆ ಎಕ್ಸಾಂಪಲ್ ಕೊಟ್ಟುಬಿಟ್ಟು ನಾವು ದಿನಾಗ್ಲೂ ನೋಡುವಂತ ಮಿರರ್ ಅಂಡ್ ರಿಫ್ಲೆಕ್ಷನ್ ಎಕ್ಸಾಂಪಲ್ ಕೊಟ್ಟುಬಿಟ್ಟು ಹಾಗೆ ದಟ್ ಇಸ್ ದ ಎಕ್ಸಾಂಪಲ್. ಇನ್ನು ಏನು ಇಲ್ಲಿ ಬಂದು ಯಾರು ಬಿಂಬ ಯಾರನ್ನ ಹೇಳ್ತಾ ಇದ್ದೀವಿ? ಇವಾಗ ನಾವು ಕನ್ನಡಿಯನ್ನ ಕೈ ಹಿಡಿದು ನೋಡಿದ್ರೆ ನಾವು ಬಿಂಬ, ದಟ್ ಈಸ್ ಅ ರಿಫ್ಲೆಕ್ಷನ್, ಅದು ನಮ್ಮ ಇದು. ಇಲ್ಲಿ ಹೇಳೋದೇನು? ದೇವರನ್ನ ಬಿಂಬ ಅಂತ ಚಿಂತನೆ ಮಾಡೋದು. ಇದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಇಂದ ಹೇಗೆ? ಅನಿರುದ್ಧನಿಗೆ ಈ ಜಗತ್ತು, ಅನಿರುದ್ಧ ಇವಾಗ ಬಿಂಬ, ಅನಿರುದ್ಧನಿಗೆ ನಾವು ನೋಡ್ತೀವಿ, ನಮ್ಗೆ ಗೊತ್ತಾಗತ್ತಲ್ಲ ಬಿಂಬ ಅಂತ. ನಾವು ಕನ್ನಡಿ ನೋಡುವಾಗ ನಾನು ನೋಡಿದ್ರೆ ಅದು ಪ್ರತಿಬಿಂಬ ಬೇರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಆ ಪ್ರತಿಬಿಂಬ ಜಡ. ಅದು ಆ ಪ್ರತಿಬಿಂಬಕ್ಕೆ ನಾನು ಹೇಗೆ ಕಾಣಿಸ್ತೀನಿ ಅಂದ್ರೆ ಅದು ಜಡ. ಅದು ಏನು ನನ್ನನ್ನು ನೋಡೋದು? ಜಡಕ್ಕೆ ಏನೂ ಇಲ್ಲ, ಸುಮ್ಮನೆ ಅದು ಜಡ. ಮಿರರ್ ಇಸ್ ಜಡ, ಅಲ್ಲಿ ಬೀಳೋದು ಅಲ್ಲಿ ಜಡ. ಹಾಗಲ್ಲ ನಾವು. ದೇವರು ಬಿಂಬ, ನಾವು ಜೀವಂತವಾಗಿರುವಂತ ಪ್ರತಿಬಿಂಬ, ಲೈಫ್, ಚೇತನರು ನಾವು ಆ ರೀತಿಯ ನಾಟ್ ಲೈಕ್ ಇಟ್ ಇಸ್ ಅನ್ ಎಕ್ಸಾಂಪಲ್. ಈ ಜಗತ್ತಲ್ಲಿ ಪ್ರತಿಬಿಂಬಗಳು ಎಲ್ಲವೂ ಜಡವೇ ಇರುತ್ತೆ. ಜೀವಂತವಾಗಿ ಇರುವಂತ ಪ್ರತಿಬಿಂಬ ಎಲ್ಲಿನೂ ಜೀವ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಯಾರು ನಾವು ನೋಡಿದ್ದೀವ? ಜೀವ ಈ ದೇಹದಲ್ಲಿ ಇದ್ದಾನೆ, ಹೇಗಿರುತ್ತೆ ಗೊತ್ತಿಲ್ಲ. ಜೀವ ಒಳಗೆ ಇದ್ದಾನೆ. ಇದು ಚಟಪಟ ಚಲನವಲನೆಗಳನ್ನ ಆ ದೇವರ ಅನುಗ್ರಹದಿಂದ ಮುಖ್ಯ ಪ್ರಾಣ ಶ್ವಾಸದಿಂದ ಇದೆಲ್ಲ ಆಗ್ತಾ ಇದೆ. ಸೊ ನಾವು ನೋಡೋದು ಎಲ್ಲವೂ ಜಡವೇ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡೋಣ. ಪ್ರತಿಬಿಂಬ, ಇವಾಗ ಜೀವವೇ ಪ್ರತಿಬಿಂಬ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಜೀವ ಅಂದ್ರೆ ಚೈತನ್ಯವಾದಂತ ರೂಪ. ದಟ್ ಈಸ್ ಚೈತನ್ಯ ರೂಪ ಅಂದ್ರೆ ಏನದು? ನಮ್ಗೆ ತಗೊಳ್ಳಿ, ನಾವು ನಮ್ಮ ದೇಹ ಇದು, ಒಳಗೆ ಜೀವ ಇದೆ. ಏನು ನಮಗೆಲ್ಲ ಜ್ಞಾನ ಇದೆ ಅಲ್ಲವೋ? ಏನೋ ಒಂದು ಜ್ಞಾನ ದೇವರ ಬಗ್ಗೆ ತಿಳಿಯದೇ ಇರ್ಬೋದು, ಏನೋ ಒಂದು ಜ್ಞಾನ ಅಂತ ಇದ್ದೇ ಇದೆ. ಪಶು ಪಕ್ಷಿಗಳಿಗೇನೋ ಏನೋ ಒಂದು ಹಸಿ ಆಗತ್ತೆ, ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಆ ಒಂದು ಇದು ಏನಾದ್ರು ವಿಪತ್ತುಗಳು ಬಂದ್ರೆ ಜೋಪಾನವಾಗಿರಬೇಕು, ರಕ್ಷಣೆ ಮಾಡ್ಕೋಬೇಕು, ಅದದು ಮನೆಗಳಿಗೆ ಹೋಗ್ಬೇಕು. ಇದೆಲ್ಲ ಎಲ್ಲರಿಗೆ ಇರುವಂಥದ್ದು. ಆಹಾರ ಮೈಥುನ ಭಯ, ಇದು ಎಲ್ಲರಿಗೆ, ಇದು ಜೀವ ಲಕ್ಷಣ ಇದು. ಸೊ ಹೀಗಿರುವಂತ ಜೀವ. ಸೊ ಈ ಜೀವಕ್ಕೆ ಇಂಥ ಜೀವ ಇದ್ದಾನಲ್ಲ, ಈ ಜೀವ ಪ್ರತಿಬಿಂಬ. ಇವಾಗ ಜೀವ ಪ್ರತಿಬಿಂಬ ಆಗಬೇಕು, ಬಿಂಬ ದೇವರು ಅಂತ ಇವಾಗ ಚಿಂತನೆ. ಸೊ ಬಿಂಬ ಪ್ರತಿಬಿಂಬ. ಸೊ ಇಲ್ಲಿ ನೋಡಿ, ನಾವು ಮಿರರ್ ನೋಡಿದ್ದಾಗ ಅದು ರಿಫ್ಲೆಕ್ಷನ್ ಅಂತ ನಮ್ಗೆ ಗೊತ್ತಾಗತ್ತೆ. ವ್ಯವಹಾರ ಮುಖ ನೋಡ್ತೀವಿ ಅಂತ ವ್ಯವಹಾರ ಮಾಡ್ತೀವಿ ಹೊತ್ತು ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡ್ತೀವಿ ಅಂತ ನಮ್ಮ ಮುಖವನ್ನ ನಮ್ಮ ಮುಖ ಬೆಳತ್ತಾಗ್ಲಿ ವ್ಯವಹಾರ ಮಾಡ್ತೀವಿ. ನನ್ನ ಮುಖವನ್ನು ನೋಡ್ಕೊಂಡೆ ಅಂತ. ನನ್ನ ಮುಖವನ್ನ ನೋಡೋದೇ ಇಲ್ಲ. ಯಾವ ಪ್ರತಿಬಿಂಬವನ್ನ, ಆ ರಿಫ್ಲೆಕ್ಷನ್ ಅನ್ನ ನೋಡಿ ನಾವು ಅಲಂಕಾರ ಮಾಡ್ಕೊಡ್ತೀವಿ. ಅಲಂಕಾರ ಎಲ್ಲ ಒಂದು ಮದುವೆ ಮನೆಗೆ ಹೋಗ್ಬೇಕು, ಚಂದಾಗಿ ಅಲಂಕಾರ ಮಾಡಿ ನಾನು ಹಾಗಿದ್ದೀನಿ ನೋಡ್ಬೇಕು, ನನ್ನ ರಿಫ್ಲೆಕ್ಷನ್ ನೋಡ್ತೀವಿ ಅಂತ ಹೇಳಲ್ಲ. ನನ್ನ ಮುಖ ನೋಡಬೇಕು ಅಂತ ಅಂದ್ರೆ ಏನರ್ಥ? ನನ್ನ ಪ್ರತಿಬಿಂಬವನ್ನ ನೋಡಿ ನಾನು ಇಷ್ಟು ಚೆನ್ನಾಗಿದ್ದೀನಿ, ಈ ಅಲಂಕಾರ ನನ್ಗೆ ಚೆನ್ನಾಗಿದೆ ಅಂತ ಊಹೆ ಮಾಡ್ತೀನಿ ಅಂತಲೇ ಅರ್ಥ ಅಲ್ಲವಾ? ಹಾಗೆ ಅಲ್ಲಿ ಬೀಳೋದು ರಿಫ್ಲೆಕ್ಷನ್ ಆಗತ್ತೆ. ಅದು ನಾವು ಒಂದಲ್ಲ, ಇದು ಯಾಕೆ ಇಷ್ಟೊತ್ತಿ ಹೇಳ್ಬೇಕು ಅಂದ್ರೆ ಈ ತರ ಫಿಲಾಸಫೀಸ್ ಇದೆ. ಅನೇಕರ ಅಭಿಪ್ರಾಯಗಳು, ಅನೇಕರ ಮತಗಳಲ್ಲಿ ಈ ಪ್ರತಿಬಿಂಬ ಅಂಬೋ ಈ ಅಂದ್ರೆ ಮಿರರ್ ಅಂಬೋದು ಇಲ್ಲ. ಸೊ ಮಿರರ್ ಇಲ್ಲ ಅಂದ್ರೆ ಏನಾಗತ್ತೆ? ನಿಮಗೆ ಬಿಂಬನು ಪ್ರತಿಬಿಂಬನು ಒಂದೇ ಇರಬೇಕು. ಮಿರರ್ ಇದ್ದ ಕಾರಣದಿಂದ ನಿಮಗೆ ಸವ್ಯ ಅಪಸವ್ಯ ಇದು ಪ್ರತಿಬಿಂಬ ರಿಫ್ಲೆಕ್ಷನ್ ಬೀಳುತ್ತೆ. ಸೊ ಕೆಲವರ ಪ್ರಕಾರ ಅದೆಲ್ಲ ಒಂದು ಇಲ್ಲ. ಮಿರರ್ ಹೋಯ್ತು ಅಂದ್ರೆ, ಮಿರರ್ ಇಲ್ಲ ಅಂದ್ರೆ ಬಿಂಬ ಪ್ರತಿಬಿಂಬ ಅಂದ್ರೆ ಏನು? ನಾನೇ ದೇವರು, ಬಿಂಬ ಇಸ್ ಗಾಡ್, ಬಿಂಬನೆಂದು ಚಿಂತಿಸು ಅಂತ ಹೇಳಿದ್ದಾರೆ. ಸರಿ, ಅವರು ಬಿಂಬ ಅಂತಾರೆ. ಬಿಂಬ ಯಾರು? ನಾನೇ. ಪ್ರತಿಬಿಂಬ ಯಾರು? ನಾನೇ. ದೇವರು ಯಾರು? ನಾನೇ. ಅದರ ಮೋಕ್ಷದಲ್ಲಿ ಅನೇಕ ರೀತಿಯಾಗಿ ಈ ತರ ಒಂದು ಥಾಟ್ ಪ್ರಾಸೆಸ್ ಇದೆ. ಅದನ್ನ ಹೇಳಕ್ಕೆ ಇದು ಹೇಳ್ತಾರೆ ಅವರು.
ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಈ ನಮಗೆ ಆ ರಿಫ್ಲೆಕ್ಷನ್ ಕಾಣುತ್ತೆ. ಸಪೋಸ್ ಆ ರಿಫ್ಲೆಕ್ಷನ್ ಪ್ರತಿಬಿಂಬ ಇದೆ ಅಂತ ಅನ್ಕೊಳ್ಳಿ. ಆ ಪ್ರತಿಬಿಂಬ ಒಂದು ಚೇತನವಾಗಿದ್ರೆ ಅದಕ್ಕೆ ಬಿಂಬ ಕಾಣುತ್ತಾ ಅಂದ್ರೆ ನಮ್ಮ ಕೇಸೆ ಅದು. ನಾವು ಪ್ರತಿಬಿಂಬರು. ನಮಗೆ ನಮ್ಮಲ್ಲಿ ಇರುವಂತ ಬಿಂಬ ಕಾಣ್ತಾನ? ನಮ್ಗೆ ಕಾಣೋದೇ ಇಲ್ಲ. ಅದೇ ಸಾಧನೆ. ಅದು ಒಳಗೆ ಇರುವಂತ ಭಗವಂತ ನಮಗೆ ಆ ಚಿನ್ಮಯ ರೂಪದಿಂದ ದರ್ಶನ ಕೊಡಬೇಕು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಉಡುಪಿ ಕೃಷ್ಣ ದರ್ಶನ ಚೆನ್ನಾಗಾಯ್ತಲ್ಲ, ಕೃಷ್ಣ ಅಲ್ಲ, ಉಡುಪಿ ಕೃಷ್ಣನ ದರ್ಶನ ಆಗಿಲ್ಲ. ಉಡುಪಿ ಕೃಷ್ಣ ಇರುವ ಪ್ರತಿಮೆಯ ದರ್ಶನ ಆಯ್ತು. ನಾವು ನೋಡಿ ಬಂದದ್ದೇನು? ಪ್ರತಿಮೆಯನ್ನ ನೋಡಿ, ಪ್ರತಿಮೆಯ ಒಳಗೆ ಒಂದು ದಿವ್ಯ ಸನ್ನಿಧಾನ ಇದೆ ಅಂತ ನೋಡಿ ಬಂದೀವಿ. ಬರೀ ವಿಗ್ರಹವನ್ನ ನೋಡಿ ದೇವರು ಅಂತ ನಾವು ಹೇಳೋರೇ ಅಲ್ಲ. ಅದು ಸ್ಪಷ್ಟವಾಗಿ ವೇದವ್ಯಾಸರು ಹೇಳಾಯ್ತು. ಅದರ ಒಳಗೆ ದೇವರು ವಿಶೇಷವಾದ ಸನ್ನಿಧಾನದಿಂದ ನಿಂತಿದ್ದಾನೆ. ನಾವು ಅದು ಹೇಳ್ತೀವಿ. ಸೊ ನಮಗೆ ದೇವರಿಗೆ ನಮ್ದು ಅವನ ಸರ್ವಜ್ಞ ಅಂತೀವಿ. ಆ ಬಿಂಬನನ್ನ, ನಮ್ಮಲ್ಲಿ ಇರುವಂತ ಈ ಭಗವಂತನನ್ನ, ಎಲ್ಲೆಡೆನು ತುದಿ ಮೊದಲು ತುಂಬಿಹನು ಎಲ್ಲ ಕಡೆ ಇರುವಂತ ಈ ಭಗವಂತನನ್ನ ಸರ್ವಜ್ಞ, ಸರ್ವಸಮರ್ಥ, ಎಲ್ಲ ಸೂಪರ್ಲೇಟಿವ್, ಎಲ್ಲ ಅವರಿಗೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ, ಎಲ್ಲವೂ ಪ್ರೆಸೆಂಟ್. ಅದು ಎಲ್ಲ ದೇವರಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿರ್ದೋಷ ಎಲ್ಲ ನಾವು ಹೇಳ್ತೀವಿ. ಸೊ ಅಂಥ ಒಂದು ಬಿಂಬರೂಪನಿಗೆ ಅವನು ಎಲ್ಲೆಡೆನು ವ್ಯಾಪ್ತ, ಎಲ್ಲೆಡೆನೇ ಇದ್ದಾನೆ, ಎಲ್ಲವೂ ಕಾಣುತ್ತೆ, ನಾವೆಲ್ಲರೂ ಕಾಣುತ್ತೆ. ಹೇಗೆ ಕಂಡಿದ್ದಾನವನು? ಇದು ಉಪನಿಷತ್ತುಗಳಿಗೆ ಬರು. ಹೇಗೆ ಕಂಡಿದ್ದಾನವನು ಅಂದ್ರೆ, ಬೇರೆ, ನಾನು ಬೇರೆ, ಈ ಎಂಟೈರ್ ಜಗತ್ತು. ಅದಕ್ಕೆ ಹೇಳ್ತಾರೆ, ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗತ್ತು. ಅನಿರುದ್ಧ ನಾಮಕ ಭಗವಂತ. ಯಾಕೆ ಅನಿರುದ್ಧ? ಪ್ರದ್ಯುಮ್ನ ಅಲ್ಲವಾ? ಎಲ್ಲ ಒಂದು ರೂಪದಲ್ಲಿ ಎಲ್ಲವೂ ಇದೆ. ಇಲ್ಲಿ ವಿಶೇಷ ಅನಿರುದ್ಧ ಯಾಕೆ ಅಂತ ಹೇಳ್ತಾರೆ. ಈ ಜಗತ್ತು ಅಂತ ಹೇಳುವ ಮೂಲಕವಾಗಿ ನಾಡ್ಯ ಜಡ ಜಗತ್ತು ಮಾತ್ರ ಹೇಳಲ್ಲ, ಗಚ್ಚತೀತಿ ಜಗತ್ತು. ಅದರಲ್ಲಿ ಚಲಿಸುವಂತ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಏನು ಇಂಡಿಯಾ ಹೋಗತ್ತೆ? ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡಿ ಪ್ಲೇಯರ್ಸ್ ಹೋಗ್ತಾರೆ, ಅಷ್ಟೇ ಅರ್ಥ. ಹಾಗೇನೆ ಜಗತ್ತು ಅಂದ್ರೆ ಬರೀ ಬ್ರಹ್ಮಾಂಡ, ಇಷ್ಟು ಯೂನಿವರ್ಸು ಇದು ಮಾತ್ರ ಅಲ್ಲ, ಅಲ್ಲಿ ಇರುವಂತ ಅನೇಕ ಜೀವರಾಶಿಗಳು, 84 ಲಕ್ಷ ಯೋನಿಗಳು ಎಲ್ಲೆಲ್ಲ ಹೇಳ್ತೀವಲ್ಲ ನಾವು. ಸೊ ಎಲ್ಲ ರೀತಿಯಾಗಿ ಇರುವಂತ ಎಲ್ಲವೂ ಇದನ್ನ ಜಗತ್ತು ಅಂತ ಹೇಳ್ತಾರೆ. ಸೊ ಈ ಜಗತ್ತು ಇದು ಪ್ರತಿಬಿಂಬ, ರಿಫ್ಲೆಕ್ಷನ್ ಅಂತೆ. ಅಂದ್ರೆ ಬೋತ್ ಜಡ ಅಂಡ್ ಚೇತನ, ನಾವು ಕನ್ನಡಿ ನೋಡೋ ತರ. ಸೊ ನಮಗೆ ಕನ್ನಡಿಯಲ್ಲಿ ಇರೋದು ಪ್ರತಿಬಿಂಬ ಅಂತ ಕಾಣುತ್ತೆ. ಸಪೋಸ್ ಈ ಪ್ರತಿಬಿಂಬಕ್ಕೆ ಒಂದು ಚೈತನ್ಯ ಶಕ್ತಿ ಇದ್ದರೆ ಅದಕ್ಕೆ ನಾನು ಬಿಂಬ ಅಂತ ಕಾಣುದು. ಅಂದ್ರೆ ನಮ್ಮ ಸ್ಥಿತಿ, ನಮಗೆ ನಮ್ಮ ಒಳಗೆ, ನಾವು ಪ್ರತಿಬಿಂಬರಲ್ವಾ, ನಮ್ಮ ಒಳಗೆ ಇರುವಂತ ದೇವರು ಕಾಣ್ಲಿಕ್ಕೆ ಅಷ್ಟು ಸುಲಭ ಅಲ್ಲ, ತುಂಬಾ ಸಾಧನೆ, ತುಂಬಾ ಇದು ಬೇಕು. ಸೊ ಆದ್ರೆ ಅವನಿಗೆ ಕಾಣುತ್ತೆ. ದೇವರು ಏನು ಕಾಣುತ್ತಾನೋ ಅದೇ ಸತ್ಯ, ಅವನು ಸತ್ಯ, ಅವನು ಭೇದ, ನಾನು ಬೇರೆ ನೀನು ಬೇರೆ ಅಂತ ದೇವರು ಏನು ನೋಡ್ತಾನೋ ಅದೇ ಸತ್ಯ. ಯಾವುದು ಸತ್ಯವೋ ಅದನ್ನೇ ಅವನು ಹಾಗೇ ನೋಡುವನು. ಅವನಿಗೆ ನಮ್ಮ ತರ ಭ್ರಮೆ ಎಂಬುದೇ ಇಲ್ಲ. ನಾವು ಒಂದಕ್ಕೊಂದು ಇದು ಹೇಳ್ತೀವಲ್ಲ, ಮಿರಾಜನ್ನು ನೋಡಿ ನೀರು ಅಂತ ಹೋಗ್ಬೋದು ನಾವು, ಒಂದಕ್ಕೊಂದು ನಾವು ಭ್ರಮೆ ನಮಗೆ ಬರುತ್ತೆ. ದೇವರಿಗೆ ಭ್ರಮೆ ಇಲ್ಲ, ದೇವರವನು ಸರ್ವಜ್ಞ ಅಂತ ಹೇಳ್ತೀವಲ್ಲ, ಎಲ್ಲವೂ ಅವನ ಅಧೀನ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ? ದೇವರಿಗೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕಾಣ್ಲಿಕ್ಕೆ ಟೈಮ್ ಆಗತ್ತದು. ಎಷ್ಟೋ ಟೈಮ್ ಅಂದ್ರೆ ಏನು, ಎಷ್ಟೋ ಜನ್ಮಗಳು. ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪುದು. ಯಾಕೆ ರೀ ಅವನಿಗೆ ಭಿನ್ನ ಭಿನ್ನವಾಗಿ ತೋರುತ್ತ ಅಂದ್ರೆ ಹೇಳ್ತಾರೆ, ಇದು ಕಾರಣ ಕೊಡ್ತಾರೆ. ಯಾಕೆ ಅವನಿಗೆ ಅದು ತೋರುತ್ತೆ ಅಂದ್ರೆ, ಜನ್ಯವಾದುದರಿಂದ. ಅಂದ್ರೆ ಏನು? ನಾವು ಕನ್ನಡಿಯನ್ನ ನೋಡ್ತೀವಿ, ನಾವು ನೋಡಿದ್ದಾಗ ನಾವು ಇದ್ದೀವಲ್ಲ, ಅಂದ್ರೆ ನಾವು ಇದ್ದೀವಿ, ಕನ್ನಡಿ ಕೈಲಿ ಇಟ್ಕೊಟ್ಟಿರ್ತೀವಿ, ಆವಾಗಲೇ ಕನ್ನಡಿಯಲ್ಲಿ ಆ ರಿಫ್ಲೆಕ್ಷನ್ ಬರುತ್ತೆ, ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಮೂಡತ್ತ, ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಹುಟ್ಟತ್ತ, ಮೂಡತ್ತ, ಹುಟ್ಟತ್ತ. ಯಾವಾಗ ನಾವು ನೋಡ್ತೀವೋ ಆವಾಗ ತಾನೇ ಹುಟ್ಟತ್ತದು. ಸೊ ಅದು ಜನ್ಯ ಆಯ್ತು, ಅದಕ್ಕೆ ಹುಟ್ಟು ಬಂತು, ಜನ್ಯ. ಅದಕ್ಕೆ ಜನ್ಯ ಆಗಲಿಕ್ಕೆ ಕಾರಣ ಏನು? ಅದು ನಮ್ಮ ಥರನ ಜನ್ಯ ಆಗಲಿಕ್ಕೆ ಏನು ಕಾರಣ? ಜನಕ ಬೇಕು. ಅಂದ್ರೆ ನಾವೇ ಜನಕರು, ಅಂದ್ರೆ ನಾವು ಬಿಂಬನೇ ಜನಕ, ಅದು ಜನ್ಯ, ತಂದೆ ಮಗು ಅಂತ ಹೇಳ್ತೀವಿ. ಜನ್ಯ, ಜನಕ, ತಂದೆ.
ಅವನಿಂದ ಹುಟ್ಟಿದ್ದು ಜನ್ಯ, ಜನಕ ಜನ್ಯ ಅಂದ್ರೆ ಎರಡು ಒಂದು ಆಗಲಕ್ಕೆ ಸಾಧ್ಯವೇ ಇಲ್ಲ. ಜನ್ಯವಾದುದರಿಂದ ಅಂದ್ರೆ ಈ ಅನಿರುದ್ಧ ನಾಮಕ ಭಗವಂತನಿಂದ ಇದು ಎಲ್ಲವೂ ಸೃಷ್ಟಿಯಾಯಿತು. ಈ ಜಗತ್ತು ಜೀವ ಜಾತಗಳು ಎಲ್ಲವೂ ಸೃಷ್ಟಿಯಾಯಿತು ಅಂದ್ರೆ ಏನು? ಯಾಕೆ ಅನಿರುದ್ಧ ಅಂತ ಹೇಳ್ಬೇಕಲ್ಲ, ಒಡೆ ಪ್ರದ್ಯುಮ್ನ ಅಂತನೂ ಬಂದಿದೆ. ಅನಿರುದ್ಧ ಅಂತ ಯಾಕೆ ಹೇಳ್ತಾರಂದ್ರೆ ಇದು ಅದಕ್ಕೆ ಹೇಳ್ತಾರೆ, ಜನ್ಯವಾದುದರಿಂದ ಪ್ರತಿಬಿಂಬಗೆ ಬನ್ನಮಯಗಾನೆಂದು. ಅಂದ್ರೆ ಏನದ ಅದು ಏನರ್ಥ ಅಂದ್ರೆ ಪ್ರತಿಬಿಂಬಗೆ ಜನ್ಯವಾದುದರಿಂದ ಪ್ರತಿಬಿಂಬಕ್ಕೆ ಏನಿದು? ಪ್ರತಿಬಿಂಬಕ್ಕೆ ನಾನು ಇಲ್ಲಿ 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 ಹೇಳೋದು ಪ್ರತಿಬಿಂಬ. ಯಾರು ಪ್ರತಿಬಿಂಬ? ಅನ್ನಮಯಗೆ ಪ್ರತಿಬಿಂಬ. ನಾನು ಪ್ರತಿಬಿಂಬ. ಯಾರ ಪ್ರತಿಬಿಂಬ? ನಾನು ಅನ್ನಮಯಗೆ ಹಾಗೆ ಬಿಡಿಸ್ಬೇಕು. ಏನರ್ಥ ಇದು? ನಾನು ಪ್ರತಿಬಿಂಬ, ಜನ್ಯವಾದುದರಿಂದ ನಾನು ಹುಟ್ಟಿದ್ದೀನಿ. ಐ ಆಮ್ ಡಿಪೆಂಡೆಂಟ್. ತಂದೆ ತಾಯಿ ಈ ಜಗತ್ತು ಹುಟ್ಟಿತ್ತು, ನಾವೆಲ್ಲ ಈ ಜಗತ್ತೇ ಹುಟ್ಟಿತ್ತು ಅಂದ್ರೆ ಜಗತ್ತಲ್ಲಿ ಇರುವಂತ ಎಲ್ಲ ಜೀವರಾಶಿಗಳು ದೇವತೆಗಳು ಎಲ್ಲರೂ ಹುಟ್ಟಿದ್ದವರೇ. ಅವರಿಗೆ ಹುಟ್ಟಿಗೆ ಕಾರಣನಾದವನು ಯಾರು? ಅನಿರುದ್ಧ ನಾಮಕ ಭಗವಂತ. ಅವನಿಗೆ ಪ್ರತಿಬಿಂಬ ಅನ್ನಮಯ ಪ್ರತಿಬಿಂಬ ಆದಂತ ನಾನು ಅನ್ನಮಯಗೆ ಅಂದ್ರೆ ಅನ್ನಮಯ ಕೋಶ ಅಂತ ಓದಿದ್ದೀವಲ್ಲ ಭೋಜನ ರಸವಿಭಾಗ ಸಂಧಿಯಲ್ಲಿ. ಅನ್ನಮಯ ಅಂದ್ರೆ ಏನು? ಇದೆಲ್ಲ ಹೇಗಾಗಿದೆ ನಮ್ಮ ನಾವು ಹುಟ್ಟಿದ್ದೀವಿ ಅಂದ್ರೆ ಜೀವ ಯಾವತ್ತೂ ಶಾಶ್ವತ ನಿತ್ಯ. ಜೀವಕ್ಕೆ ದೇಹದ ಸಂಬಂಧ ಬರೋದು ಹುಟ್ಟು, ದೇಹದ ಸಂಬಂಧ ಹೋಗೋದು ಈ ಸ್ಥೂಲವಾದ ಪಂಚಭೂತ ದೇಹ ಸಂಬಂಧ. ಈ ದೇಹ ಹೇಗೆ ಬಂತು? ತಾಯಿ ಹೊಟ್ಟೆಯಲ್ಲಿ ತಾಯಿ ಉಂಡ ಅನ್ನ ಪಾನ, ಅನ್ನ ಮಣ್ಣು ನೀರು, ಮಣ್ಣಿನಿಂದಲೇ ವಿಕಾರಗೊಂಡಿತ್ತು ಭತ್ತ ಎಲ್ಲವೂ. ಸೊ ಮಣ್ಣಿನಿಂದಲೇ, ಅದು ಮಣ್ಣಿನ ಅಂಶವೇ ಅದರಲ್ಲಿ ಜಾಸ್ತಿ ಇರೋದು, ಅದಕ್ಕೆ ಕಣಿಗೆ ಕಾಣುತ್ತೆ. ಸೊ ನೀರಿನ ಅಂಶವೂ ಇರಬೇಕು. ಮಣ್ಣು ನೀರಿನಿಂದ ತಾಯಿ ಹೊಟ್ಟೆಯಲ್ಲಿ ನಮ್ಗೆ ಆಕಾರ, ತಾಯಿ ಉಂಡದಿಂದ ಬಂತು, ಅನ್ನದಿಂದ ಬಂತು. ಸೊ ಅನ್ನದಿಂದ ಬಂದದ್ದು ಅನ್ನದಿಂದಲೇ ಬೆಳೆಯೋದು, ಅನ್ನದಿಂದಲೇ ಅನ್ನದ ವಿಕಾರ ಆದಾಗ ಅದರ ಎಕ್ಸಸ್ ಏನಾದಾಗ ಅಲ್ಲೇ ಹೋಗಿ ಅನ್ನನಾಮಕ ಭಗವಂತನಲ್ಲಿ ಸೇರ್ಕೊಂಡಿರ್ತೀವಿ. ಅದಕ್ಕೆ ಅನ್ನಮಯಗಾದ ಅನ್ನಮಯ ಕೋಶದಲ್ಲಿ, ಅನ್ನಮಯ ಕೋಶ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಚಂದಾಗ ಸ್ಟೌಟಾಗ ನಾವು ಕಾಣ್ತೀವಲ್ಲ, ಚಂದಾಗ ಒಂದು ರೂಪ ಲಕ್ಷಣ ಇರೋದು, ಅದಕ್ಕೆ ಅನ್ನಮಯ ಅಂತ ಹೇಳ್ತಾರೆ. ಮಾಡ್ತೀವಿ, ಗಣಪತಿಯನ್ನು ಮಾಡ್ತೀವಲ್ಲ ಹಾಗೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತೀವಿ. ಸೊ ಅನ್ನಮಯಗೆ ಅಂದ್ರೆ ಇಲ್ಲಿ ಪ್ರಾಣ ಮಣ್ಣು ನೀರು ಬೆಂಕಿ ಇದನ್ನು ಇಟ್ಕೋಬೇಕು. ಅನ್ನಮಯಗೆ ಅಲ್ಲಿ ಇದ್ದು ನಮ್ಮನ್ನ ರಕ್ಷಣೆ ಮಾಡುವಂತ ಅನಿರುದ್ಧನಿಗೆ ಅವನೇ ಬಿಂಬ. ನಾವು ಏನು ಈ ಶರೀರದಿಂದ ಹುಟ್ಟಿದ್ದೀವಿ, ನಾವೇ ಪ್ರತಿಬಿಂಬ. ಸೊ ಅವನು ಅನಿರುದ್ಧ ನಾಮಕ ಭಗವಂತನಿಗೆ ನಾವು ಪ್ರತಿಬಿಂಬ. ಹೇಗೆ ಬಲ ಕಡೆ ಇರೋದು ಎಡ ಬಲ ಕಾಣುತ್ತೋ ದೋಷಗಳು ಕಾಣುತ್ತೆ. ಪ್ರತಿಬಿಂಬನಲ್ಲಿ ವಾಸನೆ ಇರೋದಿಲ್ಲ, ಬಿಂಬ ಥರ ಇರೋದಿಲ್ಲ, ವಾಸನೆ ಇರೋದಿಲ್ಲ, ಅಧೀನವಾಗಿ ಇರುತ್ತೆ, ದೋಷಗಳು ಇರುತ್ತೆ, ಮಿರರ್ಲಿ ಇರುವಂಥ ದೋಷಗಳು ಇರುತ್ತೆ, ಎಲ್ಲವೂ ಪ್ರತಿಬಿಂಬದಲ್ಲಿ ಇರುತ್ತೆ. ಬಿಂಬ ಚೆನ್ನಾಗಿರ್ಬೋದು. ಸೊ ಹಾಗೇನೆ ನಮ್ಮಲ್ಲಿ ದೋಷ ಕಾಣೋದು ಈ ದೇಹದಿಂದ. ಈ ಅನ್ನಮಯ, ಅನ್ನದಿಂದ ಬಂದ ದೇಹ, ಅನ್ನದಿಂದ ಬೆಳೆಯುವ ದೇಹ, ಅದಕ್ಕೆ ವಿಹಿತ ಆಹಾರ ವಿಹಾರ ಇದೆಲ್ಲ ಹೇಳೋದು. ಈ ದೇಹ ನಮ್ದಲ್ಲ. ಅಲ್ಲಿ ಹೇಗೆ ಹೇಳಿದ ನಮ್ದಲ್ಲ, ದೇವರು ಕೊಟ್ಟದ್ದು, ಅವನ ಪ್ರಾಪರ್ಟಿ, ಅವನು ಹೇಳಿದ್ದಂತ ರೀತಿಯಲ್ಲಿ ನಾವು ಅದನ್ನ ಕಾಪಾಡಬೇಕು, ರಕ್ಷಣೆ ಮಾಡ್ಕೋಬೇಕು. ಅದು ನಮ್ಮ ಸಾಧನೆಗೆ ಅವನು ಕೊಟ್ಟ ಇದು. ಸೊ ಹೀಗೆ ಇದೆಲ್ಲ ಯಾಕೆ ಇದು ಯಾಕಂದ್ರೆ ನನಗೆ ಈ ದೇಹ ಹೋಗಿ ಕೊಟ್ಟಿದ್ದಾನೆ ಅಂದ್ರೆ ಅದು ಕರ್ಮದಿಂದ ಬಂದಿದೆ, ಕರ್ಮಕ್ಕೆ ತಕ್ಕಂತೆ ದೇಹ ಕೊಟ್ಟಿದ್ದಾನೆ. ಸೊ ಬೆಲೆ ಎಷ್ಟು ಕೊಡ್ತೀವೋ ಅಷ್ಟೆಷ್ಟು, ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೆಷ್ಟು ಒಳ್ಳೆ ಕನ್ನಡಿಯನ್ನ ಕೊಡ್ತಾರೆ. ಸೊ ಹಾಗೇನೆ ಇದು. ಸೊ ಪ್ರತಿಬಿಂಬಗೆ ಅನ್ನಮಯಗ ಎಂದು ಏನು ಮಾಡಬೇಕು ಎಂದು ಅರ್ಪಿಸಲು ಕೈಗೊಂಬ. ಅರ್ಪಿಸಲು ಪ್ರತಿಬಿಂಬ ಅನ್ನಮಯಗ ಈ ತರ ಬಿಂಬ ಪ್ರತಿಬಿಂಬ ಅಂದ್ರೆ ಬೇಸಿಕಲಿ ಟೇಕ್ ಹೋಮ್ ಮೆಸೇಜ್ ಐ ಆಮ್ ಟೋಟಲಿ ಡಿಪೆಂಡೆಂಟ್. ನನಗೆ ಸ್ವತಂತ್ರ ದೇವರಲ್ಲಿ ಇಲ್ಲಿನೂ ಮೋಕ್ಷದಲ್ಲಿ ಎಲ್ಲಿನೂ ಐ ಆಮ್ ಟೋಟಲಿ ಡಿಪೆಂಡೆಂಟ್. ಜಸ್ಟ್ ಲೈಕ್ ದ ಪ್ರತಿಬಿಂಬ ಐ ಸಿ ಇನ್ ಎವ್ರಿ ಡೇ ಇನ್ ದ ಮಿರರ್. ಮಿರರ್ ಅನ್ನ ನೋಡಬೇಕಂತ, ದರ್ಪಣ ಮಂಗಳ ವಸ್ತು ಫಸ್ಟ್ ನೋಡ್ಬೇಕ.
ಅದು ನೋಡೋದು ನಾವು ಹೇಗಿದ್ದೀವಿ ಅಂತ ನೋಡೋದಕ್ಕೆಲ್ಲ. ಐ ಆಮ್ ಡಿಪೆಂಡೆಂಟು ಭಗವಂತ ಬಿಂಬ, ಅವನಿಗೆ ನಾನು ಅಧೀನ, ನನಗಿಂತ ಮಿಗಿಲಾಗಿರೋರು ಎಲ್ಲರಿಗೇನೋ ನಾನು ಅಧೀನ. ಹಾಗೆ ಚಿಂತನೆ ಮಾಡಿ ಏನ್ ಮಾಡಬೇಕು, ಅರ್ಪಿಸಲು ಏನು ಅರ್ಪಣೆ ಮಾಡಬೇಕು ಅಂದರೆ, ಹಿಂದೆ ಹೇಳಿದಂತೆ ಆ ಪ್ರತಿಬಿಂಬ ಚಂದ ಕಾಣಬೇಕು ಅಂದರೆ ಏನ್ ಮಾಡಬೇಕು, ಬಿಂಬಕ್ಕೆ ಅಲಂಕಾರ ಮಾಡಬೇಕಲ್ವ. ಹಾಗೆ ಅದಕ್ಕೆ ನಾವು ನಮಗೆ ಏನೇನ್ ಬೇಕು, ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಮಧುಪರ್ಕಂ ಇದು ಒಂದೊಂದು ಮಾಡ್ತೀವಿ. ಯಾಕೆ, ನಮಗೆ ನಮಗೆ ಅರ್ಘ್ಯ ನೀರು, ಸ್ವಲ್ಪ ಕಾಲಿಗೆ ನೀರು, ಕೈಗೆ ನೀರು, ಹೊಟ್ಟೆಗೆ ನೀರು, ಇದೆಲ್ಲ ಬೇಕಪ್ಪ. ನನಗೆ ಬೇಕು ಅಂದ್ರೆ ನೀನು ಕೊಟ್ಟದು, ನಿನಗೆ ಮಾಡಿಸಿದ, ನಿನಗೆ ಕೊಟ್ರ ಅದು ಇಟ್ ರಿಫ್ಲೆಕ್ಟ್, ದೇವರು ನಮಗೆ ಅದನ್ನ ಕರುಣಿಸ್ತಾನೆ. ಮಿರರ್ ಇಮೇಜ್ಗೆ ಆ ಬಿಂಬಕ್ಕೆ ಮಾಡಿದ ಪ್ರತಿಬಿಂಬರಲ್ಲಿ ಪ್ರತಿಫಲಿಸ್ತಾನೆ. ಅಲ್ಲಿ ನಿಂತು ಹೊರಗಡೆ ನಿಂತಲ್ಲ, ಇಲ್ಲಿ ಇವಾಗ ನಮ್ಮ ಒಳಗೇನೆ ನಿಂತು ನಮಗೆ ಎಲ್ಲವನ್ನು ಅವನು ಮಾಡಿಕೊಡ್ತಾನೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಯ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಮಾಮಿ.